ಪ್ರಧಾನಿ ಮೋದಿ ತಮ್ಮ ಮನ್ ಕಿ ಬಾತ್ನ ಸಂದರ್ಭದಲ್ಲಿ ಉಗ್ರರಿಗೆ ಅಗೇನ್ ಖಡಕ್ ಆದಂತ ಎಚ್ಚರಿಕೆಯನ್ನ ಕೊಟ್ಟರು. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವಿಚಾರ ನೋಡ್ಕೊಳ್ಳೋಣ. ಉಗ್ರವಾದ ಅಂತ್ಯ ದೇಶದ ಪ್ರತಿಯೊಬ್ಬರ ಸಂಕಲ್ಪ. ಮನ್ ಕಿ ಬಾತ್ನಲ್ಲಿ ಸೇನಾ ಶೌರ್ಯ ಶ್ಲಾಘಿಸಿದ ನಮೋ. ಆಪರೇಷನ್ ಸಿಂಧೂರ್ ಯಶಸ್ಸನ್ನ 122ನೇ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಮೇ 7ರಂದು ಆಪರೇಷನ್ ಸಿಂಧೂರ್ ಮೂಲಕ ಪಾಕ್ ಮತ್ತು ಕಾಶ್ಮೀರದ ಪಿಒಕೆಯಲ್ಲಿದ್ದ ಉಗ್ರರ ತಾಣಗಳನ್ನು ಭಾರತೀಯ ಸೇನಾ ಪಡೆಗಳಿಂದ ಧ್ವಂಸಗೊಳಿಸಿದ ಚಿತ್ರಗಳನ್ನು ಪಿಎಂ ತೋರಿಸಿದ್ರು. ಆಪರೇಷನ್ ಸಿಂಧೂರ್ ಭಾರತಕ್ಕೆ ಹೊಸ ದಿಕ್ಕು ನೀಡುತ್ತದೆ. ಅವತ್ತು ಮಧ್ಯರಾತ್ರಿ 1:05ರಿಂದ ಬೆಳಗಿನ ಜಾವ 1:30ರವರೆಗಿನ ಕಾರ್ಯಾಚರಣೆ ಒಂದೇ ಬಾರಿಗೆ ನಡೆದ ಮಿಲಿಟರಿ ಕಾರ್ಯಾಚರಣೆಯಲ್ಲ, ಬದಲಾಗಿ ಬದಲಾಗುತ್ತಿರುವ ಮತ್ತು ದೃಢ ನಿಶ್ಚಯದ ಭಾರತದ ಪ್ರತಿಬಿಂಬ ಅಂದ್ರು ಮೋದಿ. ಭಯೋತ್ಪಾದನೆಯ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಈ ಕಾರ್ಯಾಚರಣೆ ಒಂದು ಮಹತ್ವದ ತಿರುವು. ಇದು ಭಾರತದ ಬೆಳೆಯುತ್ತಿರುವ ಶಕ್ತಿ ಮತ್ತು ಉದ್ದೇಶದ ಸ್ಪಷ್ಟತೆಯ ಸಂಕೇತ ಅಂತ ಬಣ್ಣಿಸಿದ್ರು. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಒಗ್ಗೂಡಿದ ದೇಶ. ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಇಡೀ ದೇಶ ಒಗ್ಗೂಡಿತು. ಭಾರತ ನಿರ್ಮಿತ ಶಸ್ತ್ರಾಸ್ತ್ರಗಳು, ಉಪಕರಣಗಳು ಮತ್ತು ತಂತ್ರಜ್ಞಾನದ ಬಲದ ಜೊತೆಗೆ ನಮ್ಮ ಸೈನಿಕರ ಅಂತಿಮ ಧೈರ್ಯವು ಈ ಕಾರ್ಯಾಚರಣೆಯ ಯಶಸ್ಸಿಗೆ ಕಾರಣ. ಇದರಿಂದ ವೋಕಲ್ ಫಾರ್ ಲೋಕಲ್ ಬಗ್ಗೆ ಹೊಸ ಶಕ್ತಿ ಕಾಣಿಸಿದೆ ಅಂತ ಹೇಳಿದ್ರು ಮೋದಿ. ಪಹಲ್ಗಾಮ್ ಸಂತ್ರಸ್ತರ ಕುಟುಂಬಗಳಿಗೆ ಪ್ರಧಾನಿ ಭರವಸೆ. ಪಹಲ್ಗಾಮ್ ದುರಂತದ ನಂತರ ದುಃಖಿತ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ಭರವಸೆ ನೀಡಿದ್ರು. ಈ ದಾಳಿಯು ಕಾಶ್ಮೀರದಲ್ಲಿ ಬೆಳೆಯುತ್ತಿರುವ ಶಾಂತಿ ಮತ್ತು ಪ್ರವಾಸೋದ್ಯಮ ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವ ಪ್ರಗತಿಯ ಶತ್ರುಗಳ ಹತಾಶ ಕೃತ್ಯ ಎಂದು ಇವತ್ತಿನ ಮನ್ ಕಿ ಬಾತ್ನಲ್ಲಿ ಪುನರುಚ್ಚರಿಸಿದ್ರು. ಆಪರೇಷನ್ ಸಿಂಧೂರ್ के दौरान हमारी सेनाओं ने जो पराक्रम दिखाया है, उसने हर हिंदुस्तानी का सिर ऊंचा कर दिया. जिस प्रिसीजन के साथ, जिस सटीकता के साथ हमारी सेनाओं ने सीमा पार के आतंकवादी ठिकानों को ध्वस्त किया, वो अद्भुत है. ಆಪರೇಷನ್ ಸಿಂಧೂರ್ ನಿಖರ ಸೇನಾ ದಾಳಿ ಶ್ಲಾಘಿಸಿದ ತರೂರ್. 26 ಮಂದಿ ಹತ್ಯೆಗೈದ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತದ ಸೇನೆಯು ನಿಖರ ಮತ್ತು ದೃಢವಾಗಿ ಆಪರೇಷನ್ ಸಿಂಧೂರ್ ನಡೆಸಿದ್ದನ್ನ ಜಾಗತಿಕ ಸಮುದಾಯದ ಮುಂದೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಕೊಂಡಾಡಿದ್ರು. ಆದರೆ ಪಾಕಿಸ್ತಾನವು ಈ ಪ್ರಕರಣದಲ್ಲಿ ಊಹಿಸಬಹುದಾದ ನಿರಾಕರಣೆ ಮತ್ತು ದಿಕ್ಕು ತಪ್ಪಿಸಿದೆ ಅಂತ ಆರೋಪಿಸಿದ್ರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ದೂತಾವಾಸದಲ್ಲಿ ಸರ್ವಪಕ್ಷ ರಾಜತಾಂತ್ರಿಕ ನಿಯೋಗದ ನೇತೃತ್ವ ವಹಿಸಿ ಮಾತನಾಡಿದ ತರೂರ್, ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಜಾಗತಿಕ ಕ್ರಮಕ್ಕೆ ಕರೆ ನೀಡಿದ್ರು. ಭಾರತದ ಪ್ರತಿಕಾರದ ತಂತ್ರವನ್ನ ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾರಿ ಹೇಳಿದ್ರು. Warfare with Pakistan. We would much rather be left alone to grow our economy and pull our people into the world that they're getting ready for in the 21st century. That the Pakistanis have. Sadly, we may be a status quo power. They are not. They are a revisionist power. They covet territory that India controls, and they want to have it at any price. And if they can't get it through conventional means, they're willing to get it through terrorism. That is not acceptable to us, and that's really the message. ಪಾಕಿಸ್ತಾನದ ಈ ನರಿಬುದ್ಧಿಯನ್ನ ಜಗತ್ತಿನ ಮುಂದಿಡ್ತಿವೆ ಸರ್ವ ಪಕ್ಷಗಳ ನಿಯೋಗಗಳು. ಇದರಿಂದ ಪಾಕ್ನ ಬಲ ಕುಗ್ಗಿಸುವ ಯತ್ನ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.